ಫಾರ್ ದ ಫಸ್ಟ್ ಟೈಮ್ ಇಡೀ ಇತಿಹಾಸದಲ್ಲಿ ಒಬ್ಬ ರೈತನನ್ನು ಅರೆಸ್ಟ್ ಮಾಡಿ ಅಂತ ಪ್ರತಿಭಟನೆ ನಡೀತಾ ಇರೋದು ಕೂಡ ಇದೇ ಬಾಗಲಕೋಟದಲ್ಲಿ. ಚಪ್ಪಲಿ ತೊಗೊಂಡು ಹೊಡೆದಿದ್ದದಂತೂ ಖಂಡಿತ ತಪ್ಪು, ಅದನ್ನು ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ರೀ ದೇಶದ ಬೆನ್ನೆಲುಬು ಅಂತ ಕರೆದಿದ್ದು ರೈತನಿಗೆ, ಸುಖ ಸುಮ್ಮನೆ ಕರೆದಿಲ್ಲ. ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಬಾಗಲಕೋಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಕಳೆದ 2-3 ದಿನಗಳಿಂದ ಬಹಳಷ್ಟು ಇಡೀ ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇರುವಂತಹ ಒಂದು ಸುದ್ದಿ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. BTDA ಒಂದು ಕಚೇರಿಯಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಇದು. ಒಬ್ಬ ಅಧಿಕಾರಿಗೆ ಚಪ್ಪಲಿಯಿಂದ ಒಬ್ಬ ರೈತ ಹೊಡೆದಿರುವಂತಹ ದೃಶ್ಯವನ್ನು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಆಮೇಲೆ ಫಾರ್ ದ ಫಸ್ಟ್ ಟೈಮ್ ಇಡೀ ಇತಿಹಾಸದಲ್ಲಿ ಒಬ್ಬ ರೈತನನ್ನು ಅರೆಸ್ಟ್ ಮಾಡಿ ಅಂತ ಪ್ರತಿಭಟನೆ ನಡೀತಾ ಇರೋದು ಕೂಡ ಇದೇ ಬಾಗಲಕೋಟದಲ್ಲಿ. ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಇನ್ನೊಂದು ಕಡೆ DK ಶಿವಕುಮಾರ್ ಅವರ ಸರ್ಕಾರ ಎಲ್ಲಿಲ್ಲದ ಸದ್ದನ್ನು ಮಾಡ್ತಾ ಇದೆ. ಭ್ರಷ್ಟಾಚಾರ ನಿರ್ಮೂಲನೆ ಅನ್ನುವಂತಹ ಧ್ವನಿ ಇದೆಯಲ್ಲ, ಅದಕ್ಕೂ ಕೂಡ ಜನ ಸ್ಪಂದನೆ ನೀಡ್ತಾ ಇದ್ದಾರೆ. ಯಾಕೆ ಈ 3 ವಿಷಯಗಳನ್ನು ಪಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ಒಂದಕ್ಕೊಂದು ಲಿಂಕ್ ಇದೆ. ಹಾಗಾಗಿ ಇವತ್ತಿನ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಫಸ್ಟ್ ನೋಟಿಫಿಕೇಷನ್ ಪಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈಗಲೇ ಫಾಲೋ ಮಾಡಿ. ಎಸ್ ಪ್ರಿಯ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಒಬ್ಬ ರೈತ ಒಬ್ಬ ಅಧಿಕಾರಿ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಂದು ಪಾದರಕ್ಷೆಯಿಂದ ಅಧಿಕಾರಿಯನ್ನು ಹೊಡೆಯುವಂತಹ ಒಂದು ದೃಶ್ಯವನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡಿರ್ತೀರಿ. ಇಡೀ ರಾಜ್ಯದಾದ್ಯಂತ ಸುದ್ದಿ ಮಾಡಿದೆ. ಆಮೇಲೆ ಈಗ ಕಳೆದ 2 ದಿನಗಳಿಂದ ಅದೇ ಜಾಗದಲ್ಲಿ ಇಡೀ BTDA ಅಧಿಕಾರಿಗಳೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾಕೆ ನಾನು ಕಂಪ್ಲೇಂಟ್ ಕೊಟ್ಟರೂ ಕೂಡ ಆ ರೈತನನ್ನು ಅರೆಸ್ಟ್ ಮಾಡಿಲ್ಲ ಅಂತ. ಅರೆಸ್ಟ್ ಆಗಿದ್ದಾರೆ, ಈಗಾಗಲೇ ರೈತ ಕೂಡ ಅರೆಸ್ಟ್ ಆಗಿದ್ದಾನೆ ಅನ್ನುವಂಥ ಸುದ್ದಿ ನಮಗೆ ಅಧಿಕೃತವಾಗಿ ಬಂದಿದೆ. ಆದರೂ ಕೂಡ ಆ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಲೇಬೇಕಾಗಿತ್ತು. ಇಡೀ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಬ್ಬ ರೈತನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರಿ ಉದ್ಯೋಗಿಗಳು ಇವತ್ತು ಬೀದಿಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಹೆಂಡತಿಯವರು ಹೇಳ್ತಾರೆ, ಅವ್ರ ಮಕ್ಕಳು ಹೇಳ್ತಾರೆ, ನಮ್ಮ ತಂದೆ ಏನೂ ತಪ್ಪು ಮಾಡಿಲ್ಲ ಸಾರ್, ತಪ್ಪು ಮಾಡಿಲ್ಲ. ಪಾಪ ನೀವು ಸಮಾಧಾನಕ್ಕೋಸ್ಕರ ಹೇಳ್ಬೋದು, ಬಟ್ ಸತ್ಯಾಸತ್ಯತೆ ಏನಿದೆ ಅನ್ನೋದೇ ಬೇರೆ ಆಗಿಬಿಡತ್ತೆ. ಒಂದು ವೇಳೆ ಆ ರೈತ ನಿಜಕ್ಕೂ ಸುಖ ಸುಮ್ಮನೆ ಅವಾಚ್ಯವಾಗಿ ಬೈದರೆ, ಆಮೇಲೆ ಸುಖ ಸುಮ್ಮನೆ ಹೊಡೆದಿದ್ರೆ ನಿಜಕ್ಕೂ ಅದು ತಪ್ಪು. ಚಪ್ಪಲಿ ತೊಗೊಂಡು ಹೊಡೆದಿದ್ದದಂತೂ ಖಂಡಿತ ತಪ್ಪು, ಅದನ್ನು ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಈ ಕಾನೂನು ಚೌಕಟ್ಟಲ್ಲಿ ಏನಾಗಬೇಕು ಅದು ಆಗುತ್ತೆ. ಆದರೆ ಒಂದು ನಾನು ನಿಮಗೆ ವಿಷಯವನ್ನು ಹೇಳ್ತೀನಿ. ಒಂದು ಆಡಳಿತ ಕಚೇರಿ, ಪ್ರತಿ ತಾಲೂಕಲ್ಲಿ ಒಂದು ತಹಶೀಲ್ದಾರ್ ಕಚೇರಿ ಅಂತಿರುತ್ತೆ. ತಹಶೀಲ್ದಾರ್ ಕಚೇರಿಗೆ ರೈತ ತನ್ನ ಭೂಮಿಯ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ 100 ಬಾರಿ ಅಲೆದಾಡ್ತಾನೆ. ಆ ರೈತನ ತಾಳ್ಮೆಗೆ ನಾವು ಎಷ್ಟು ಸೆಲ್ಯೂಟ್ ಹೊಡೆದ್ರೂ ಕಡಿಮೆನೆ. ಯಾಕೆಂದರೆ ನೋಡಿ, ಇವಾಗ ನಮಗೆಲ್ಲ ಒಂದು ಮಾತು 2 ಸರಿ ಕೇಳಿಸ್ಕೊಳಕ್ಕಾಗಲ್ಲ ರೀ, ಅಷ್ಟು ಇರಿಟೇಷನ್ ಆಗುತ್ತೆ. ಒಂದು ಜಾಗದಲ್ಲಿ 2-3 ಸರಿ ಪದೇ ಹೋಗೋಕ್ಕಾಗಲ್ಲ ರೀ, ಕೋಪ ಬಂದುಬಿಡುತ್ತೆ. ಬಟ್ ರೈತರು ನಿಜಕ್ಕೂ ಅವ್ರ ಪೇಷನ್ಸನ್ನು ನಾವು ಮೆಚ್ಚಲೇಬೇಕು. ಇವತ್ತು ಒಂದು ತಹಶೀಲ್ದಾರ್ ಕಚೇರಿಯಲ್ಲಿ ಏನೇ ಕೆಲಸ ಆಗಬೇಕು ಅಂತಂದರೆ 100 ಬಾರಿ ತಿರುಗಾಡಿದ್ರೂ ಕೂಡ, ಅಲೆದಾಡಿಸಿದ್ರೂ ಕೂಡ, ಒಂದು ಹಳ್ಳಿಯಿಂದ 10 ಕಿಲೋಮೀಟ್ರ್ ಬಂದು ಹೋಗಿ ಮಾಡಿದ್ರೂ ಕೂಡ ರೈತ ತಾಳ್ಮೆ ಕಳ್ಕೋದಿಲ್ಲ. ಆಮೇಲೆ ಅವನ ಮಾತುಗಳು ಹೆಂಗಿರುತ್ತೆ ಗೊತ್ತಾ? ಸಾಹೇಬ್ರೆ, ಸಾರ್ ಏನಾದರೂ ಮಾಡಿ ಸಾರ್, ದಯವಿಟ್ಟು ಮಾಡಿಕೊಡ್ರಿ, ಇಷ್ಟೇ ಕೇಳ್ಕೊಳ್ಳೋದು. ನೋಡಿ, ನೀವು ಎಷ್ಟು ಸಾರಿ ಅವನ ಪೇಷನ್ಸ್ ಚೆಕ್ ಮಾಡಿದ್ರು ಅವ್ನು ಹಿಂಗೆ ಮಾತಾಡೋದು. ಅದಕ್ಕೆ ರೀ ದೇಶದ ಬೆನ್ನೆಲುಬು ಅಂತ ಕರೆದಿದ್ದು ರೈತನಿಗೆ, ಸುಖ ಸುಮ್ಮನೆ ಕರೆದಿಲ್ಲ ಅಲ್ವಾ? ಅವನ ತಾಳ್ಮೆ. ಆಮೇಲೆ ನೀವು ದುಡ್ಡು ಕೇಳ್ತೀರಾ, 100 ರೂಪಾಯಿ ಕೇಳ್ತೀರಿ, ಇನ್ನೊಂದು 100 ರೂಪಾಯಿ ತೊಗೊಳ್ಳಿ ಸರ್, ಮಾಡಿಕೊಡಿ ಸರ್. ನೋಡಿ ಆ ರೈತನ ತಾಳ್ಮೆ, ಅವನ ಮನಸ್ಥಿತಿ. ಆದರೆ ಒಂದು ರೈತ ತಾಳ್ಮೆ ಕಳ್ಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಾಗಲಕೋಟೆ ಇನ್ಸಿಡೆಂಟ್. ಸುಖ ಸುಮ್ಮನೆ ಬಡಿಯೋದಕ್ಕೆ ಸಾಧ್ಯ ಇಲ್ವಲ್ಲ ಅನ್ನುವಂತಹ ಒಂದಿಷ್ಟು ಜನರ ಪ್ರಶ್ನೆ ಅದು, ನಮ್ದಲ್ಲ ಪ್ರಶ್ನೆ. ಜನ ಹೇಳ್ತಿದ್ದಾರೆ, ಯಾಕೆ ಸುಖ ಸುಮ್ಮನೆ ಬಡಿತಾನೆ ಅವನು ರೈತ, ಏನಕ್ಕೆ ಬಡದನಪ್ಪ? ಅಲ್ಲ ರೀ, ಅಷ್ಟು ಕೆಟ್ಟದಾಗಿ ಬೈಕೊಂಡು ಚಪ್ಪಲಿ ತೊಗೊಂಡು ಹೊಡಿತಿದ್ದಾನೆ ಅಂತಂದರೆ ತಾಳ್ಮೆ ಕಳ್ಕೊಂಡಿದ್ದಾನೆ ಆ ರೈತ. ಅವನಿಗೂ ಏನೋ ಒಂದು ಅನ್ಯಾಯ ಆಗಿದೆ ಅಂತಲೇ ಅರ್ಥ ಅಲ್ವಾ? ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ, ಖಂಡಿತ ಇಲ್ಲ ಅಂತಲ್ಲ. ಬಟ್ ಈ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಿಲಿಂದ ಅವರ ದರ್ಬಾರು ಏನಿದೆ ನಿಜಕ್ಕೂ ಕೂಡ ನಾವೆಲ್ಲ ಮೆಚ್ಚಬೇಕು. ಯಾಕಂದರೆ ಭ್ರಷ್ಟಾಚಾರದ ನಿರ್ಮೂಲನೆಗೆ ಅವ್ರು ಮಾಡ್ತಾ ಇರುವಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ನಿಜಕ್ಕೂ ನಾವು ಸ್ವಾಗತ ಮಾಡ್ಕೊಳ್ತೀವಿ. ಇವತ್ತು ಇದೇ ಸರ್ಕಾರಿ ಕಚೇರಿಗಳಲ್ಲಿ ಬಡವರ ರಕ್ತ ಹೀರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಬಡವರ ರಕ್ತ. ಒಂದು ಗ್ರಾಮ ಪಂಚಾಯಿತಿ ಹಿಡ್ಕೊಂಡು, ತಾಲೂಕ್ ಪಂಚಾಯಿತಿ ಹಿಡ್ಕೊಂಡು, ಜಿಲ್ಲಾ ಪಂಚಾಯಿತಿ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಭಾಳಷ್ಟು ಕಚೇರಿಗಳು ಹಗಲು ದರೋಡೆಗಳನ್ನು ಮಾಡ್ತಾ ಇದ್ದಾರೆ ರೀ. ಹಗಲು ದರೋಡೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಲಿಸ್ಟಲ್ಲಿ ನಮ್ಮ ರೈತರು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತಂದರೆ ನಿಜಕ್ಕೂ ರೈತರ ಮಕ್ಕಳೆಲ್ಲ ಪಾಪ ಅಲ್ಲಲ್ಲಿಗೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಸುಮ್ಮನೆ ಅವ್ರು ಕಿವಿಗೆ ಹಾಕೊಳ್ಳೋದೇನಕ್ಕೆ, ನಾವೇ ಹೋಗಿ ಬಂದರೆ ಆಯಿತು ಅಂತ ಎಷ್ಟೇ ವಯಸ್ಸಾದರೂ ಇವತ್ತು ರೈತ ದುಡ್ಡು ಖರ್ಚು ಮಾಡಿಕೊಂಡು ಒಂದೊಂದು ರೂಪಾಯಿ ಬೆಲೆ ಗೊತ್ತಿರುತ್ತೆ ರೈತನಿಗೆ, ಖರ್ಚು ಮಾಡ್ಕೊಂಡು ಬಂದು ಕಚೇರಿ ಮುಂದೆ ಕೂತ್ಕೊಂಡು ನೋಡ್ರಿ, ರೈತ ಅವನು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಅವನ ಒಂದು ಹೆಸರಲ್ಲಿ ನೀವು ಪ್ರಮಾಣ ವಚನವನ್ನು ಸ್ವೀಕರಿಸ್ತೀರಿ. ಇವತ್ತು ಅದೇ ಸರ್ಕಾರಿ ಕಚೇರಿ ಮುಂದೆ ಭಿಕ್ಷಕನ ಥರ ಕೂತ್ಕೊಂಡಿರುವಂಥ ದೃಶ್ಯಗಳನ್ನು ನಾವೇ ಕಣ್ಣಾರೆ ನೋಡಿದ್ದೀವಿ. ರೈತನಿಗೆ ನೀವೇನು ಮರ್ಯಾದೆ ಕೊಟ್ರಿ ಹಂಗಾದ್ರೆ? ಏನೂ ಇಲ್ಲ, ಕಿಂಚಿತ್ತೂ ಇಲ್ಲ. ಇವತ್ತು ಅಂಥ ಒಬ್ಬ ರೈತನನ್ನು ಅರೆಸ್ಟ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ನೋವು ನಿಜಕ್ಕೂ ಅದು ನೋವೇ ಆಗಿತ್ತು ಅಂತಂದರೆ ಎಲ್ಲರ ಸಹಕಾರ ಇರುತ್ತೆ. ಆದರೆ ಆ ರೈತ ತಾಳ್ಮೆ ಕಳ್ಕೊಂಡು ನಿಮ್ಮ ಜೊತೆ ವರ್ತನೆ ಮಾಡಿರುವಂತಹ ರೀತಿ ಇದೆಯಲ್ಲ, ಅವನಿಗೆ ಅನ್ಯಾಯ ಆದ ಮೇಲೆ ಅವನು ಮಾಡಿದ್ದ ಅಂತಂದರೆ ಖಂಡಿತ ಅವನಲ್ಲಿರುವಂತಹ ನೋವಿಗೆ ಸ್ಪಂದನೆ ನೀಡೋರು ಯಾರು ಹಂಗಾದರೆ ಹೇಳಿ. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀನಿ, ಏನು ಈಗಾಗಲೇ ಮುಖ್ಯಮಂತ್ರಿಗಳಾಗಿರುವಂತಹ ನೂತನ ಮುಖ್ಯಮಂತ್ರಿಗಳು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿದ್ದೀರಿ, ನೀವು ನಿಮ್ಮ ಆಡಳಿತವನ್ನು ಭರ್ಜರಿಯಾಗಿ ಮಾಡ್ತಾಯಿದ್ರಿ, ನಮಗೆ ಸ್ವಾಗತ ಇದೆ. ಆದರೆ ಏನೋ ಒಂದು ಸಹಾಯವಾಣಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು, ಆ ಸಹಾಯವಾಣಿಯನ್ನು ಆದಷ್ಟು ಬೇಗ ಮಾಡಿ. ಹೆಂಗೆ ನನ್ನ ಪ್ರಕಾರ ನೀವು ಭ್ರಷ್ಟಾಚಾರ ಹೆಂಗೆ ನಿರ್ಮೂಲನೆ ಮಾಡಬೇಕು ಅಂತಂದರೆ, ಒಂದು ಭ್ರಷ್ಟರನ್ನು ಒಬ್ಬರನ್ನ ಹಿಡಿದುಬಿಟ್ರೆ ನಿಮಗೆ 10,000 ರೂಪಾಯಿ ನಾವು ಗೌರ್ಮೆಂಟಿಂದ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ನೋಡಿ. ಬೇಕಿದ್ರೆ ಎಲ್ಲರೂ ಅಲರ್ಟ್ ಆಗ್ತಾರೆ. ಆಮೇಲೆ ಒಂದು ರೀತಿಯಿಂದ ಇದು ಕಡಿಮೆ ಆಗಬಹುದು ಅಂತ ನನ್ನ ವಿಚಾರ. ಸೊ ಹಾಗಾಗಿ ಈ ವಿಡಿಯೋ ಸಂಬಂಧಪಟ್ಟಂಗೆ ನಾನು ಮಾತಾಡಲೇಬೇಕಾಗಿತ್ತು. ಯಾಕಂದರೆ ಇವತ್ತು ರೈತನನ್ನು ಅರೆಸ್ಟ್ ಮಾಡಿದ್ದಾರೆ, ಕೂಲಂಕುಷವಾಗಿ ಕಾನೂನು ಒಂದು ಪ್ರಕ್ರಿಯೆಗಳು ಈಗಾಗಲೇ ನಡೀತಾ ಇರುವಂಥದ್ದು. ಒಂದು ವೇಳೆ ಅದೆಲ್ಲ ಆದಮೇಲೆ ಕೂಡ ಅದು ರೈತಂದೇ ತಪ್ಪಾಗಿತ್ತು ಅಂತಂದರೆ ಖಂಡಿತ ರೈತಂದ ತಪ್ಪೇ ಇಲ್ಲ ಅಂತಲ್ಲ. ಒಂದು ವೇಳೆ ಆ ಅಧಿಕಾರಿದೇನಾದರೂ ತಪ್ಪಾಗಿತ್ತು, ರೈತನನ್ನು ಸುಮ್ಮನೆ ಎಳೆದಾಡೋದು, ತಿರುಗಾಡಿಸೋದು, ಅಲಗಾಡಿಸೋದು ಎಲ್ಲ ಮಾಡಿದರು ಅಂತಂದರೆ ಅಂತಹ ಭ್ರಷ್ಟ ಅಧಿಕಾರಿಗಳನ್ನು ಕಿತ್ತು ಬಿಸಾಗಬೇಕು. ಇದು ನಮ್ಮ ಜನರ ಒಂದು ಕಳಕಳಿ ಆಗಿರುವಂತಹ ವಿಚಾರ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ.